ಉಪರಾಷ್ಟ್ರಪತಿಯಾಗಿದ್ದಂಥ ಜಗದೀಪ್ ಧನ್ಕರ್ ಹಠಾತ್ ಆಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಯಾಕೆ ಕೊಟ್ಟರು? ಏನು ಕಾರಣಗಳು? ಇದೀಗ ಈ ವಿಚಾರ ಇದೆಯಲ್ಲ, ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಜಗದೀಪ್ ಧನ್ಕರ್ ಅವರು ಇದ್ದಕ್ಕಿದ್ದಂತೆ ಒಂದು ಕಡೆ ಅಧಿವೇಶನ ಶುರುವಾಗಿದೆ, ಇದ್ದಕ್ಕಿದ್ದಂತೆ ಯಾಕಪ್ಪ ರಾಜೀನಾಮೆಯನ್ನು ಕೊಟ್ಟರು ಇವರು? ದೇಶಾದ್ಯಂತ ಇವರ ಹಠಾತ್ ರಾಜೀನಾಮೆ ಬಹಳಷ್ಟು ಕುತೂಹಲಕ್ಕೆ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಅನಾರೋಗ್ಯದ ಕಾರಣ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆದರೆ ಪ್ರತಿಪಕ್ಷಗಳು ಇಲ್ಲ ಬೇರೆ ಏನೋ ಇದೆ ಇದರ ಹಿಂದೆ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇವೆ. ನಿನ್ನೆ ನಡೆದಂಥ ಕೆಲವು ಬೆಳವಣಿಗೆಗಳು ಅನುಮಾನ ಮೂಡಿಸ್ತಾ ಇವೆ. ಅಧಿವೇಶನದ ಮೊದಲ ದಿನ ನಡೆದಂಥ ಘಟನೆಗಳೇ ರಾಜೀನಾಮೆಗೆ ಕಾರಣ ಅಂತ ಹೇಳಲಾಗಿದೆ. ನಿನ್ನೆ ಏನಾಯಿತು ಅಂತ ನೋಡಿದ್ರೆ ನೋಡಿ, ಚಳಿಗಾಲದ ಅಧಿವೇಶನ ಆರಂಭ ಆಯಿತು. ನಿನ್ನೆ ಮಧ್ಯಾಹ್ನದವರೆಗೂ ಎಂದಿನಂತೆ ಎಲ್ಲವೂ ಕೂಡ ನಡೀತವೆ. ಮಧ್ಯಾಹ್ನದ ನಂತರ ಬೆಳವಣಿಗೆಗಳು ಎಂದಿನಂತೆ ಇರಲಿಲ್ಲ. ನಿನ್ನೆ ಇಡೀ ದಿನ ಧನ್ಕರ್ ಲವಲವಿಕೆಯಿಂದನೇ ಇದ್ದರು. ಅವರ ಮುಖದಲ್ಲಿ ಒಂಥರ ಬೇಸರವಾಗಲಿ ಅಸಮಾಧಾನ ಆಗಲಿ ಏನೂ ಇರಲಿಲ್ಲ. ರಾಜ್ಯಸಭೆ ಕಲಾಪದಲ್ಲಿ ಪಾಲ್ಗೊಂಡಿದ್ದರು ಅವರು. ಯಾವುದೇ ಅನಾರೋಗ್ಯದ ಲಕ್ಷಣಗಳು ಕೂಡ ಕಾಣಲಿಲ್ಲ. ಆದರೆ ರಾತ್ರಿ 9:25 ಹಠಾತ್ ಆಗಿ ರಾಜೀನಾಮೆ ಕೊಟ್ಟುಬಿಡ್ತಾರೆ. ಅನಾರೋಗ್ಯದ ಕಾರಣ ಸಂಸತ್ ಅಂಗಳದಲ್ಲಿ ಅಚ್ಚರಿ ಮೂಡಿಸ್ಬಿಡುತ್ತೆ ಇದು. ಬೆಳಗ್ಗೆಯಿಂದ ಚೆನ್ನಾಗಿದ್ದವರಿಗೆ ರಾತ್ರಿ ಅನಾರೋಗ್ಯವಾಗಿದ್ದು ಅಲ್ಲದೆ ಅನಾರೋಗ್ಯದ ಕಾರಣದಿಂದಾಗಿ ರಾಜೀನಾಮೆನೂ ಕೊಟ್ಬಿಡೋ ಮಟ್ಟಕ್ಕೆ ಏನಾಯ್ತಪ್ಪ ಅಂತ ಅನುಮಾನ. ಅಂದರೆ ಅನಾರೋಗ್ಯ ಇದ್ದರೆ ಮೊದಲೇ ರಾಜೀನಾಮೆ ಕೊಡಬಹುದಾಗಿತ್ತಲ್ಲ. ಅಧಿವೇಶನದ ಮೊದಲ ದಿನವೇ ರಾಜೀನಾಮೆಯನ್ನು ಯಾಕೆ ಕೊಟ್ಟರು? ಇವತ್ತು ಜೈಪುರ ಭೇಟಿ ಬಗ್ಗೆ ನಿನ್ನೆ ಮಧ್ಯಾಹ್ನ ನಿರ್ಧಾರ ಆಗಿತ್ತು. ಈ ಬಗ್ಗೆ ನಿನ್ನೆ ಮಧ್ಯಾಹ್ನ 3:53 PIB ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದೆ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ರಿಸೈನ್ ಕೊಡಬೇಕಾಗಿದ್ದವರು ಇಂದಿನ ಭೇಟಿನ ನಿಗದಿ ಮಾಡಿದ್ಯಾಕೆ? ರಾಜೀನಾಮೆಯ ಬಗ್ಗೆ ಬಿಜೆಪಿ ನಾಯಕರು ತಕ್ಷಣ ಪ್ರತಿಕ್ರಿಯೆ ಕೊಡಲಿಲ್ಲ. 15 ಗಂಟೆಗಳ ಬಳಿಕವಷ್ಟೇ ಪ್ರಧಾನಿ ಮೋದಿ ಟ್ವೀಟ್ ಮಾಡ್ತಾರೆ. ಬಲವಾದ ಕಾರಣ ಏನು ಅಂತ ನೋಡಿದ್ರೆ ನೋಡಿ, ನ್ಯಾಯಮೂರ್ತಿ ವರ್ಮಾ ಪದಚ್ಯುತಿ ನೋಟಿಸನ್ನು ಸ್ವೀಕರಿಸಿದ್ದು. ಅವರ ಪದಚ್ಯುತಿಯಾಗಲಿ ಮಹಾಭಿಯೋಗದ್ದಾಗಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಇಲ್ಲಿ ರೂಲಿಂಗ್ ಪಾರ್ಟಿ ಅಥವಾ ಒಕ್ಕೂಟ ನ್ಯಾಯಮೂರ್ತಿ ವರ್ಮಾ ಅವ್ರಿಗೆ ಟೀಕೆ ಮಾಡಬೇಕಾಗಿತ್ತು, ಚೀಮಾರಿ ಹಾಕಬೇಕಾಗಿತ್ತು ಅಂತ ಪ್ಲಾನ್ ಮಾಡಿದ್ರಂತೆ. ಆದರೆ ಅದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಪದಚ್ಯುತಿ ನೋಟಿಸನ್ನು ಸ್ವೀಕರಿಸಿದ್ದಿತ್ತಲ್ಲ, ಇದು ಆ ಅವಕಾಶವನ್ನು BJPಯಿಂದ ಅಥವಾ NDA ನೇತೃತ್ವದ ಸರ್ಕಾರದಿಂದ ಕಸಿದುಕೊಂಡಂತೆ ಆಯಿತು ಅವರಿಗೆ ಅಂತ. ಇವರೇ ಟೀಕೆ ಮಾಡಬೇಕು ಅಂತ ಇದ್ದರು, ವಾಗ್ದಾಳಿ ಮಾಡಬೇಕಂತ ಇದ್ದರು. ಅದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇವರು ಪದಚ್ಯುತಿ ಮಾಡಿಬಿಟ್ರಲ್ಲ, ಆ ಸಿಟ್ಟಿತ್ತ BJPಗೆ. ಪ್ರತಿಪಕ್ಷಗಳು ಅಂತ ಹೇಳಿದ್ರೇ ಕೆಂಡ ಕಾರ್ತಾ ಇದ್ದರು ಧನ್ಕರ್ ಅವರು. ಆದರೆ ಪ್ರತಿಪಕ್ಷಗಳಿಂದ ನೋಟಿಸನ್ನು ರಿಸೀವ್ ಮಾಡ್ಕೊಂಡ್ಬಿಟ್ರು ಧನ್ಕರ್ ಅವರು. ಈ ಬಗ್ಗೆ ಕೇಂದ್ರದ ಜೊತೆ ಸಮಾಲೋಚನೆ ಮಾಡಲಿಲ್ಲ. ಈ ನಡೆ ಕೇಂದ್ರದ ಕಣ್ಣಿಗೆ ಗುರಿಯಾಗಿರಬಹುದು. ಇದೇ ಕಾರಣಕ್ಕೆ ಇಬ್ಬರು ಸಚಿವರು ಸದನದ ಕಲಾಪದ ಸಲಹಾ ಸಮಿತಿ ಸಭೆಗೆ ಗೈರಾಗಿಬಿಡ್ತಾರೆ. JP ನಡ್ಡಾ, ಕಿರಣ್ ರಿಜಿಜು ಅವರು ಗೈರಾಗ್ತಾರೆ. ಇಲ್ಲಿ ನಿನ್ನೆ ಮಧ್ಯಾಹ್ನ 1ರಿಂದ 4 ಗಂಟೆಯವರೆಗಿನ ಬೆಳವಣಿಗೆಗಳು ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನು ಕೊಡ್ತಾರೆ ಧನ್ಕರ್ ಅವರು ಅಂತ BJP ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವಕಾಶ ಕೊಟ್ಟಾಗ ಇದರಿಂದ ಕೆರಳಿತ್ತು BJP ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಏನೇ ಹೇಳಿದ್ರು ಇವೆಲ್ಲ ಊಹಾಪೋಹಗಳು. ಎಕ್ಸಾಕ್ಟ್ಲಿ ಇದೇ ಕಾರಣನಾ ನಮಗೆ ಗೊತ್ತಿಲ್ಲ. ಅಫಿಷಿಯಲ್ ಯಾರು ಇದ್ರ ಬಗ್ಗೆ ಬಂದು ಮಾತಾಡಿಲ್ಲ. ಆದರೆ ಇಂತಹ ಒಂದು ಸಾಂದರ್ಭಿಕ ಕಾರಣಗಳು, ಸಾಂದರ್ಭಿಕ ಅನುಮಾನಗಳು, ಚರ್ಚೆ ಇಲ್ಲಿ ನಡೀತಾ ಬರ್ತಾ ಇದೆ. ಇನ್ನೊಂದು ಕಡೆ ಜೈರಾಮ್ ರಮೇಶ್ ಅವರ ಡೌಟ್ ಏನು ಅಂತ ನೋಡಿದ್ರೆ, ರಾಜೀನಾಮೆ ಹಿಂದೆ ನಿಗೂಢ ಕಾರಣಗಳಿವೆ, ಕಣ್ಣಿಗೆ ಕಾಣುವುದಕ್ಕಿಂತ ಮತ್ತಿನ್ನೇನೋ ಇದೆ. ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಸಭೆ ನಡೆಸ್ತಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆ ನಡೆಸ್ತಾರೆ ಅವರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಸಭೆ ನಿಗದಿಪಡಿಸಿದ್ರು. ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ಕೆಲ ಪ್ರಮುಖ ಘೋಷಣೆ ಮಾಡಲಿದ್ರು. ಮಂಗಳವಾರ ನಡೀಬೇಕಾಗಿದ್ದಂಥ ಪ್ರಮುಖ ಕೆಲಸಗಳನ್ನು ನಿಗದಿಪಡಿಸ್ತಾ ಇದ್ದರು. ನಾಳೆಗೆ ರೆಡಿ ಆಗ್ತಾ ಇದ್ದವರು ಸೋಮವಾರ ರಾತ್ರಿ ಯಾಕಪ್ಪ ರಾಜೀನಾಮೆಯನ್ನು ಕೊಟ್ಟರು? ಇವತ್ತು ನ್ಯಾಯಮೂರ್ತಿ ವರ್ಮಾ ವಿರುದ್ಧ ಧನ್ಕರ್ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇತ್ತು. ಇದರಿಂದ ಕೇಂದ್ರಕ್ಕೆ ಮುಜುಗರ ಆಗ್ತಾ ಇತ್ತು ಅಂತ ಹೇಳಲಾಗಿದೆ. Very unexpected, surprising. It should not have happened the way it's happened. There is an issue, and that issue will come to light soon because he's healthy. He was in a jovial mood. Something happened in the afternoon. The ministers didn't turn up for his meeting. There must have been a conversation also, which we are not privy to. And he must have felt slighted, insulted, humiliated. You can't humiliate the office of the vice president. He's a jurist. He's a person of great height. I know that how much he was respected in the bar. I've appeared with him. I've appeared against him in matters where he used to be seen a counselor from other side. I've known him for 20-25 years. I've seen his presence in the courts. He's a personal friend. As vice president, one of the first few functions of his was in Jabalpur when he came for Justice Verma's memorial and my father's memorial as a special gesture. So he's a great person, a person of great height. And to be